ನೋಡಿ, ಬಿಡದಿಯ ಹೋರಾಟ ಆಯಿತು, ಬಿಡದಿ ಟೌನ್ಶಿಪ್ಗೆ ವಿರೋಧವಾಯಿತು. ಇದೀಗ ನೈಸ್ ಟಾಕ್ ಫೈಟ್ ಜೋರಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಬ್ರದರ್ಸ್ ನಡುವಿನ ನೇರ ವಾಕ್ ಸಮರ ಇದೆ. ಎಚ್.ಡಿ.ಕೆ. ವರ್ಸಸ್ ಡಿ.ಕೆ. ಬ್ರದರ್ ಸೂಟ್ ಕೇಸ್ ಕಥನ ಜೋರಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ನೈಸ್ ಟೋಲ್ ಸಮರ ಹೆಚ್ಚಾಗ್ತಾ ಇದೆ. ಡಿ.ಕೆ. ಬ್ರದರ್ಸ್ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಂಡ ಕಾರ್ತಾ ಇದ್ದಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಅವರು ಪಾಪ ತೊಳೆಯುವಂತ ಕಾಂಗ್ರೆಸ್ ಅಂದ್ರೆ ಅವರ ಪಾಪ ತೊಳೆಯುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಬ್ರದರ್ಸ್ ಕಿಡಿಕಾರ್ತಾ ಇದ್ದಾರೆ. ಪಾಪ ಮಾಡಿರೋರು ಆ ಪಾಪ ತೊಳೆಯುವಂತ ಕೆಲಸ ಮಾಡ್ತಿರೋದು ಕಾಂಗ್ರೆಸ್ಸು ಅಂತ ಡಿ.ಕೆ. ಬ್ರದರ್ಸ್ ಕಿಡಿಕಾರ್ತಾ ಇದ್ರು. ನಂದು ಸಂಸ್ಕೃತಿ ಬೃಂದಾವನ, ನಿಮ್ದು ಸೂಟ್ ಕೇಸ್ ಬೃಂದಾವನ ಅಂತ ಬೃಂದಾವನ ಫೈಟ್. ಎಲ್ಲೆಲ್ಲಿ ಭೂಮಿ ಸಿಗುತ್ತೋ ಅದನ್ನ ಲಪಟಾಯಿಸಿ ಬೃಂದಾವನ ಕಟ್ಟಿಲ್ಲ. ಕೈಯಲ್ಲಿ ಟೇಪ್ ಹಿಡ್ಕೊಂಡು ಭೂಮಿ ದೋಖಾ ಮಾಡೋರು ಡಿ.ಕೆ. ಬ್ರದರ್ಸ್ ಬಾಲಕೃಷ್ಣ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ಸುಮಾರು 20 ವರ್ಷಗಳ ನಿರಂತರವಾದ ಹೋರಾಟದ ಬದುಕು. ಈ ಕ್ಷೇತ್ರದವರೆಲ್ಲರೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದನೂ ಕೂಡ ಈ ಪ್ರಾಧಿಕಾರದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು. ಅವರಿಗೆ ಯಾವುದೇ ಭದ್ರತೆ ಇರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದಕ್ಕೆ ಇದ್ದಂತ ಅಡೆತಡೆಗಳನ್ನೆಲ್ಲನೂ ಕೂಡ ಇಡೀ ರಾಜ್ಯದಲ್ಲಿ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಒಂದು ಬಾರಿಗೆ ಇದನ್ನ ಏನಾದ್ರೂ ಮಾಡಿ ಸರಿ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದ್ದು ಬೃಂದಾವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೂ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಇಟ್ಕೊಂಡ್ಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಕಾರ್ಯಕರ್ತರನ್ನ ಸುಮ್ಮನೆ ಎತ್ಕಟ್ಟಿ ಅಭಿವೃದ್ಧಿಗೆ ವಿರೋಧ ಮಾಡೋರಲ್ಲ ನಾವು. ಅವರನ್ನು ಹೇಳ್ಕೊಂಡವ್ರಲ್ಲ ನಿನ್ನೆ ಹರಿಕಾರ ಮಹಾನುಭಾವ. ಯಾವ ನೈಸ್ ರಸ್ತೆನಲ್ಲಿ ರೈತರ ಭೂಮಿನ 20 ವರ್ಷದಿಂದ ಅಕ್ವೈರ್ ಮಾಡಿ ದುಡ್ಡು ಕೊಡದೆ 20 ವರ್ಷ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಓದಕ್ ಬರುತ್ತಾ ಅವಕ್ಕೆ ರೂಢದಿಂದ ಇದನ್ನ ಅಕ್ವೈರ್ ಮಾಡಿ ಸೈಟ್ ಎಲ್ಲ ಹಂಚಿಕೆ ಮಾಡವ್ರೆ. ಸಮಸ್ಯೆ ಇತ್ತು. ನಮ್ಮ MLA ಅವರು ಜವಾಬ್ದಾರಿ ತಗೊಂಡು ಈಗ ಲೇಔಟ್ ಮಾಡಿ ಅವ್ರಿಗೆಲ್ರಿಗೂ ಕೂಡ ಯಾರ್ಯಾರು ಅನಾಜ ದುಡ್ಡು ತಗೊಂಡವ್ರೆ ಅವ್ರಿಗೆ ಸೈಟ್ ಕೊಡ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬ್. ಸರ್, ಈಗ ಕುಮಾರಸ್ವಾಮಿ ಅವರು ನೈಸ್ ವಿಚಾರಕ್ಕೆ ಮತ್ತೊಂದು ಹೇಳಿದ್ರು ಸರ್, ಯಾವುದೇ ಕಾರಣಕ್ಕೂ ಟೋಲ್ ಕಟ್ಬೇಡಿ, FIR ಆದ್ರೂ ಪರವಾಗಿಲ್ಲ. ಒಬ್ಬ ಕೇಂದ್ರ ಮಂತ್ರಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ರಿ ನೀವು, ಅವ್ರ ಮಾಧ್ಯಮದವ್ರು ರೀ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ. ಸುಮ್ಮನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿ ತಗೋ ಮಾತಾಡ್ಬೇಕಪ್ಪ. ಸುಮ್ಮನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆತರ ಮಾತಾಡೋದು ಬಿಡ್ಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಇದು ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್. ಕೇಂದ್ರದಲ್ಲಿ ಅವ್ರದ್ದೇ ಆದಂತ ಜವಾಬ್ದಾರಿ ಇದೆ. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳಿಸಿದ್ರೆ ದೋಖ ಹಾಕ್ಬೋದು ಅನ್ನೋದು ಲೆಕ್ಕಾಚಾರ ಮಾಡೋದು. 20 ವರ್ಷದಿಂದ ರೈತರ ಭೂಮಿನ ವಶಪಡಿಸ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ. ಆ ಟೋಲ್ನ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಉಲ್ಲಂಘನೆ ಮಾಡಿ ದುಡ್ಡು ಲವತಾ ಇದ್ದಾರೆ. ಅದೆಂಥದ್ದು ಪಾಪ ಇಲ್ಲಿ ಹೇಳ್ತಾನೆ, ಇಲ್ಲಿ ಏನೋ ಶಾಸಕ ಅವನಲ್ಲ ಮಂತ್ರಿ ಮಾಡ್ಬಿಟ್ಟವ್ರೆ. ಇದೆಂಥದ್ದು ಕುಮಾರಸ್ವಾಮಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಕೊಟ್ಬಿಟ್ಟು ಟೋಲ್ ನಿಲ್ಲಿಸ್ಬೇಕಂತೆ. ಬೇರೆಂದ್ರೆ ಗೊತ್ತಿದೆಯಾ, ಓದ್ತಾರ, ಸಬ್ಜೆಕ್ಟ್ ಗೊತ್ತಿದೆಯಾ? ಆ ರಸ್ತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ರಸ್ತೆ, ಅದು ನ್ಯಾಷನಲ್ ಹೈವೇಗೆ ಸೇರಿರೋ ರಸ್ತೆ ಅಲ್ಲ ಅದು. ಇಲ್ಲಿ ಆ ಟೋಲ್ನ ಇಲ್ಲಿವರೆಗೆ ಕಲೆಕ್ಟ್ ಮಾಡಿರೋದೇ ದೊಡ್ಡ ಅಕ್ರಮ. ಡೇ ಒನ್